ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳಲ್ಲೂ ಅಮೌಂಟ್ ಬರಲಿಲ್ಲ. ಜನವರಿ ತಿಂಗಳಲ್ಲಿ OBC ಸ್ಟೂಡೆಂಟ್ಗಳಿಗೆ ಅಮೌಂಟ್ ಬಂತು, ಅವಾಗ ಕೂಡ ಅಮೌಂಟ್ ಬರಲಿಲ್ಲ. ಜನವರಿ 31ನೇ ತಾರೀಕೊಳಗೂ ಕಾದ್ವಿ, ಆದರೂ ಕೂಡ ಅಮೌಂಟ್ ಬಂದಿಲ್ಲ. ಏನು ತೊಂದರೆ ಆಗ್ತಾ ಇದೆ? ನಾವು 2023-24ರಲ್ಲಿ ಅರ್ಜಿ ಹಾಕಿದ್ದೀವಿ, ಅರ್ಜಿ ಹಾಕಿ 2 ವರ್ಷ ಆಯಿತು, ಅಮೌಂಟು ಕೂಡ ಮೆನ್ಷನ್ ಆಗಿದೆ. 2024-25ರಲ್ಲಿ ಅರ್ಜಿ ಹಾಕಿದ್ದೀವಿ, ಹಾಕಿ 1.5 ವರ್ಷ ಮೇಲಾಯಿತು, ಆದರೂ ಕೂಡ ಅಮೌಂಟ್ ಬಂದಿಲ್ಲ. ಇನ್ನು ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಇನ್ನೊಂದು ಇವರಿಗೆಲ್ಲರಿಗೂ ಗುಡ್ ನ್ಯೂಸ್ ಬಂದಿದೆ. ಏನು ಅಂತಂದರೆ, ಸರ್ಕಾರದ ಕಡೆಯಿಂದ ಫೆಬ್ರವರಿ 1st ವೀಕಲ್ಲಿ ಫಂಡ್ ರಿಲೀಸ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಇದೆ ಸ್ನೇಹಿತರೆ. ಫಂಡ್ ಏನಾದರೂ ರಿಲೀಸ್ ಆದರೆ, ನಿಮ್ಮವೆಲ್ಲವೂ ಕಂಡೀಷನ್ಗಳು ಫುಲ್ಫಿಲ್ ಆಗಿದ್ರೆ ಫೆಬ್ರವರಿ 1st ವೀಕಲ್ಲೇ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ. ಬಟ್ ನಿಮ್ದೇನಾದರೂ ವೆರಿಫಿಕೇಶನ್ ಪೆಂಡಿಂಗ್ ಇಲ್ಲ ಅಂದರೆ ಆದಷ್ಟು ಬೇಗ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. DBT ಎಸ್ ನೋ ಅಂತ ಏನು ತೋರಿಸ್ತಾ ಇದೆಯಲ್ಲ, DBT ನೋ ಅವೈಟೆಡ್ ಅಂತ ತೋರಿಸ್ತಾ ಇದೆ. ಏನು ಮಾಡಬೇಕು ಅಂತೇಳಿ ಆದಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ರಲ್ವ, ಇವರಿಗೆ DBT ಎಸ್ ಅಂತ ತೋರಿಸ್ತಾ ಇದ್ರೆ ನಿಮ್ಮ ಖಾತೆಗೆ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ ಅಂತ ಹೇಳಿ ಅರ್ಥ. DBT ಇಲ್ಲಿ ಪುಷ್ಡ್ ಅಂತ ತೋರಿಸ್ತಾ ಇದ್ರೆ, DDO ಅಪ್ರೂವಲ್ ಒಂದು ಪೆಂಡಿಂಗ್ ಇದೆ, ಅಪ್ರೂವಲ್ ಕೊಟ್ಟರೆ ಆದಷ್ಟು ಬೇಗ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಬಟ್ ಏನಾದರೂ DBT ಪುಷ್ಡ್ ಅಥವಾ ನೋ ಅಂತ ಏನಾದರೂ ಇತ್ತು ಅಂದ್ಕೊಳ್ಳಿ, DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ನೋ ಅಂತ ತೋರಿಸ್ತಾ ಇತ್ತು ಅಂದರೆ ನಿಮ್ಮ ಖಾತೆಗೆ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿಲ್ಲ. ಫಂಡ್ ರಿಲೀಸ್ ಆದಮೇಲೆ ಆ DBT ಸ್ಟೇಟಸ್ ನೋ ಇರುವಂಥದ್ದು ಪುಷ್ಡ್ ಅಂತ ಶೋ ಆಗುತ್ತೆ. ಪುಷ್ಡ್ ಅಂತ ಶೋ ಆದಮೇಲೆ DDO ಅಪ್ರೂವಲ್ ಕೊಡ್ತಾರೆ, ಅಪ್ರೂವಲ್ ಕೊಟ್ಟ ಮೇಲೆ ಅವರ ಖಾತೆಗೆ ಅಮೌಂಟು ಬರುತ್ತೆ. ಇದಿಷ್ಟು 2023-24ರಲ್ಲಿ 24-25ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರುವಂಥ ಅಪ್ಡೇಟು. ಮತ್ತು ಇಲ್ಲಿವರೆಗೂ ಅಮೌಂಟ್ ಬಂದಿಲ್ಲ, SSP ಸ್ಕಾಲರ್ಶಿಪ್ಪು ಪರ್ಸೆಂಟೇಜ್ ಇಷ್ಟೇ ಇರಬೇಕಾ, ಅದಕ್ಕೇನಾದರೂ ಕಂಡೀಷನ್ ಇದೆಯಾ ಅಂತ ಕೂಡ ಕೇಳ್ತಾ ಇದ್ರಿ. SSP ಸ್ಕಾಲರ್ಶಿಪ್ ಅಮೌಂಟು ನಿಮಗೆ ಬರಬೇಕು ಅಂದರೆ ನೀವು ಯಾವ ಎಜುಕೇಷನ್ ಮೇಲೆ ಅಪ್ಲೈ ಮಾಡಿರ್ತೀರೋ ಆ ಎಜುಕೇಷನ್ಗಿಂತ ಮುಂಚೆ ನೀವು ಯಾವ ಕೋರ್ಸನ್ನು ತೊಗೊಂಡಿರ್ತೀರೋ ಅಥವಾ ಯಾವ ಎಜುಕೇಷನನ್ನು ಮಾಡಿರ್ತೀರೋ ಅದರ ಮಾರ್ಕ್ಸ್ ಕಾರ್ಡಲ್ಲಿ 60%ಗಿಂತ ಮೇಲಿದ್ರೆ ಮಾತ್ರ ಅಮೌಂಟು ಬರುತ್ತೆ. ಇದು ಒಂದು ಖಂಡಿತವಾಗಿರುವಂಥ ರೂಲ್ಸು. ಈ ರೂಲ್ಸ್ ಏನಾದರೂ ಕಡಿಮೆ ಇದ್ದರೆ, ನಿಮ್ಮದೇನು 59.99 ಇದ್ದರೂ ಕೂಡ SSP ಹಣ ಬರೋದಿಲ್ಲ. ಇದು SSP ಬಗ್ಗೆ ಬಂದಿರತಕ್ಕಂಥ ಕಠಿಣವಾದ ರೂಲ್ಸು ಸ್ನೇಹಿತರೆ. ಯಾಕಂದರೆ ಮೊದಲು ಹೇಗೆ ಅಂದರೆ 50 ಬಟ್ ರೂಲ್ಸ್ ಇತ್ತು, ಬಟ್ ಕೆಲವೊಬ್ಬರಿಗೆ 50 ಆದರೂ ಅಮೌಂಟು ಕ್ರೆಡಿಟ್ ಆಗ್ತಾ ಇತ್ತು, 45 ತೊಗೊಂಡ್ರು ಅಮೌಂಟು ಕ್ರೆಡಿಟ್ ಆಗ್ತಾ, ಕೆಲವೊಬ್ಬರಿಗೆ ಫೇಲ್ ಆದವ್ರಿಗೂ ಕೂಡ ಕ್ರೆಡಿಟ್ ಆಗಿದೆ. ಐ ಹ್ಯಾವ್ ಲಾಟ್ ಆಫ್ ಪ್ರೂಫ್. ಫೇಲ್ ಆದವ್ರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಈ ವರ್ಷ ಏನು 2023-24-25ರಲ್ಲಿ ಅರ್ಜಿ ಹಾಕಿದ್ದೀರಲ್ಲ, ಈ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ರೂಲ್ಸ್ಗಳು ಕಠಿಣವಾಗಿದ್ದಾವೆ. ಎಲ್ಲವನ್ನ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಕೇವಲ ನೀವು ಅಪ್ಲೈ ಮಾಡಿರ್ತಕ್ಕಂಥ ಕಾಪಿಗಳನ್ನು ಮಾತ್ರ ಅಲ್ಲದೆ DDO ಆಫೀಸರ್ಗೂ ಕೂಡ ಸ್ಟಿಕ್ ಆಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ಕಠಿಣವಾಗಿ ಮಾಡಿದ್ದಾರೆ. ಅವರು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಮಾರ್ಕ್ಸ್ಗಳನ್ನು ಸಂಪೂರ್ಣವಾಗಿ ಚೆಕ್ ಮಾಡಿ, ಮತ್ತು ಅವರೇನಾದರೂ ಯಾವ ವರ್ಷದಲ್ಲಿ ಅಪ್ಲೋಡ್ ಮಾಡಿದಾರಲ್ಲ, ಯಾಕಂದರೆ ಕೆಲವೊಬ್ಬರಿಗೆ ಈ ವರ್ಷ ನೀವೇನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ಪ್ರೀವಿಯಸ್ ಇಯರ್ದು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಡೇಟ್ ಆಗಿರಲ್ಲ, ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ, ಅದನ್ನು ಕಂಪಲ್ಸರಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಲೇಬೇಕು. ಕೆಲವೊಬ್ಬರು ಅಪ್ಲೋಡ್ ಮಾಡಿರೋದಿಲ್ಲ, ಅದನ್ನು ಕೂಡ ಚೆಕ್ ಮಾಡಿಸಿ ಅಂತೇಳಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ಗಳು ಬಂದಿದ್ದಾವೆ. ಯಾರೆಲ್ಲ 60%ಗಿಂತ ಕಡಿಮೆ ಅಂಕಗಳನ್ನು ತಗೊಂಡಿದ್ದೀರೋ ಅವ್ರಿಗೂ ಕೂಡ SSP ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆ. ಮತ್ತು ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾವು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.